ದೆಹಲಿಯಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡಬಲ್ ಮರ್ಡರ್ ನಡೆದಿದೆ. ದೆಹಲಿಯ ಲಜಪತ್ ನಗರದಲ್ಲಿ ಮಹಿಳೆ ಮತ್ತು ಆಕೆಯ ಹದಿಹರಿಯದ ಪುತ್ರನನ್ನ ಬರಬ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ದಿಲ್ಲಿ ಪೊಲೀಸರ ಪ್ರಕಾರವಾಗಿ ಜುಲೈ 2ರಂದು ರಾತ್ರಿ 9:43 ಸುಮಾರಿಗೆ ಮೃತರ ಪತಿ ಕುಲ್ದೀಪ್ ಸೇವಾನಿ ತನ್ನ ಪತಿ ಮತ್ತು ಮಗನಿಗೆ ಪದೇ ಪದೇ ಕರೆ ಮಾಡ್ತಾ ಇದ್ರು. ಉತ್ತರಿಸದ ಕಾರಣ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಇದೇ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ಪೊಲೀಸರ ತಂಡ ಸ್ಥಳಕ್ಕೆ ತಲುಪಿ ಬೀಗ ಹಾಕಿದ ಬಾಗಿಲನ್ನ ಒಡೆದು ನೋಡಿದ್ರೆ ರುಚಿಕಾ ಸೇವಾನಿ ಹಾಗೂ ಅವರ ಮುದ್ದಾದ 14 ವರ್ಷದ ಮಗನ ಮೃತದೇಹಗಳು ಪತ್ತೆಯಾಗಿದೆ. ಕುಲ್ದೀಪ್ ಅವರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ ನಂತರ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮನೆಯ ಒಳಗೆ ರುಚಿಕಾ ಅವರ ದೇಹ ಮಲಗುವ ಕೋಣೆಯಲ್ಲಿ ಪತ್ತೆಯಾದ್ರೆ ಕೃಷ್ಣ ದೇಹ ಸ್ನಾನದ ಕೊಠಡಿಯಲ್ಲಿ ಪತ್ತೆಯಾಗಿದೆ. ವಿಧಿವಿಜ್ಞಾನ ತಂಡವು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.